ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡಕತ್ತೀನಿ. ಅದನ್ನು ನಿಮ್ಮ ಜೊತೆ ಸಿಗೆ ತೋರಿಸ್ತೀನಿ ರೀ. ಚಹಾ ಕುಡಿದು ಪೂಜೆಯನ್ನು ಮಾಡ್ಕೊಳಕತ್ತೀನಿ ರೀ. ಇವತ್ತು ಒಂದು ಲಕ್ಷ್ಮೀದ ಸಾಂಗ್ ಕೇಳ್ಕೊಂಡು ಬರೋಣ. ಇಂದು ಶುಕ್ರವಾರ ಶುಭವ ತರುವ ವಾರ, ಮುಂಜಾನೆಯ ಮಡಿ ಒಟ್ಟು ಕುಂಕುಮವ ಹಣೆಗಿಟ್ಟು, ಮುಂಜಾನೆಯ ಮಡಿ ಒಟ್ಟು ಕುಂಕುಮವ ಹಣೆಗಿಟ್ಟು, ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ, ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡ ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೀನಿ ರೀ. ಅದನ್ನೇನು ತೋರಿಸಿಲ್ಲ ನಾನು. ಇವತ್ತು ಶುಕ್ರವಾರ ಐತಂತ ಹೇಳಿ ಬೆಳಗ್ಗೆನ ನಮ್ಮೂರ ಗ್ರಾಮ ದೇವತೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಆ ವಿಡಿಯೋನ ನನ್ನ ವಿಡಿಯೋದಾಗ ಹಾಕೀನಿ. ಈಗ ನೋಡ್ಕೊಂಡು ಬಂದ್ರಲ್ಲ, ಅದೇ ನಮ್ಮೂರ ಗ್ರಾಮ ದೇವತೆ. ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡೋಕೆ ಏನೇನು ಹಾಕೊಂಡೇನಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಹುಂಚಿಕಾಯಿ ಸ್ವಲ್ಪ ನೆನೆಕೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ಅಚ್ಚ ಖಾರದ ಪುಡಿ, ಒಂಚೂರು ಉಪ್ಪು. ಈಗ ನಾನು ಏನು ಮಾಡಕತ್ತೀನಿ ಅಂದ್ರೆ ಸಾಸಿವೆಯನ್ನು ಹುರಿದು ತಗೊಳಕತ್ತೀನಿ ರೀ. ಹುರಿದು ತಕೊಂಡ್ರೆ ಇದು ಹಾಗಲಕಾಯಿ ಒಗ್ಗರಣೆ ಹಾಕಿದ ಬಳಿಕ ಇದನ್ನು ಹಾಕೋಬೇಕು ರೀ. ಇದಕ್ಕೆ ಏನೂ ಹೆಚ್ಚು ಜಾಸ್ತಿ ನೀರದು ಉಪಯೋಗಿಸಂಗಿಲ್ಲ ರೀ. ಹುಂಚಿಕಾಯಿ ನೀರ್ಲೇನ ಇದನ್ನು ಮಾಡೋದ್ರಿ. ಈಗ ನಂಗೆ ಹಾಗಲಕಾಯನ್ನು ಚೆನ್ನಾಗಿ ಹುರಿದು ತಗೋಬೇಕ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕ್ರಿ. ಯಾಕಂದ್ರೆ ಕಹಿ ಎಲ್ಲ ಹೋಗುತ್ತಂತ ಹೇಳಿ ಚೆನ್ನಾಗಿ ಹುರ್ಕೋಬೇಕ್ರಿ. ರೊಟ್ಟಿ ಜೊತೆ ಅಂತ ತುಂಬ ಚೆಂದಾಗಿ ಹತ್ತದ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ನಾ ಇದೇ ಥರ ಹಾಗಲಕಾಯಿ ಪಲ್ಯ ಮಾಡ್ಕೋದ್ರಿ. ಮತ್ತು ನನ್ನ ಚಾನಲ್ ಒಳಗೂ ಹಾಗಲಕಾಯಿ ರೆಸಿಪಿ ಹಾಕೇನ್ರಿ. ಈ ಪಲ್ಯದ್ದು ಒಮ್ಮೆ ನೋಡ್ಕೊಂಡು ಬರ್ರಿ. ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹುರಿದು ತಕ್ಕೊಂಡಿರುವ ಹಾಗಲಕಾಯನ್ನು ಹಾಕೊಳಕತ್ತೀನಿ ರೀ. ಹಾಕೊಂಡ್ಬೇಕಾ ಸ್ವಲ್ಪ ತಿರುವಾಡ್ಬೇಕಾ ಸಾಸಿವೆಯನ್ನು ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಫ್ರೈ ಮಾಡಿರಿ ಬಳೋತನ. ಆಮೇಲೆ ಇದಕ್ಕೆ ಚೂರು ಉಪ್ಪು ಹಾಕಿ, ಒಂಚೂರು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಬೆಲ್ಲ ಹಾಕಿ ಇದನ್ನ ಫ್ರೈ ಮಾಡಿರಿ. ಇದಕ್ಕೆ ಜಾಸ್ತಿ ಬೆಲ್ಲ ಹಾಕಿದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮತ್ತು ಹುಂಚಿಕಾಯಿ ನೀರು ಲಾಸ್ಟಿಗೆ ಹಾಕಿಬಿಡ್ರಿ. ನಿಮ್ಗೆ ಬೇಕಾದ್ರೆ ಎಳ್ಳು ಕೂಡ ಹುರಿದು ಹಾಕೋಬೋದು. ನಾ ಎಳ್ಳು ಇಲ್ಲ ಅಂಥೇಳಿ ನಾನು ಹಾಕ್ಕೊಂಡಿಲ್ಲ. ಇದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ಮುಚ್ಚಿಡಿ. ನೋಡಿ, ಇದು ರೆಡಿ ಆಯ್ತು ರೀ. ಈಗ ಇದನ್ನ ಚಪಾತಿ ಜೊತೆ ಹಚ್ಕೊಂಡು ತಿಂದ್ರೆ ಚಲೋ ಹತ್ತತ್ರಿ. ರೊಟ್ಟಿ ಜೊತೆ ಭೀ ಸೂಪರಾಗಿ ಹತ್ತದ್ರಿ. ಈಗ ನಾನು ನೆಕ್ಸ್ಟ್ ಚಪಾತಿ ಮಾಡ್ಕೊಳಕತ್ತೀನಿ ರೀ. ಹಿಟ್ಟೆಲ್ಲ ನಾನು ಇಟ್ಟುಕೊಂಡಿದ್ದೆ, ಅದನ್ನೇನು ತೋರ್ಸೋಕ್ಕಾಗಲಿಲ್ಲ, ಲೇಟಾಗಿತ್ತು ಇವತ್ತು ಕೆಲಸಕ್ಕೆ ಅಂಥೇಳಿ. ಬೇಗನೆ ವಿಡಿಯೋ ಮಾಡ್ಕೋಬೇಕಂಥೇಳಿ ಹಿಟ್ಟು ನಾದ ಬಳಿಕ ವಿಡಿಯೋ ಮಾಡ್ರಿ ಆಯ್ತು ಹೇಳಿ ವಿಡಿಯೋ ಮಾಡತ್ತೀನಿ ರೀ. ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡ್ರಿ. ನನ್ನ ಒಬ್ಬರ ಸಬ್ಸ್ಕ್ರೈಬರ್ಸ ಸಿಸ್ಟರ್ ನಿಮ್ಮ ಪೂಜೆ ಚೆನ್ನಾಗಾಗಿತ್ತಂತ ಹೇಳಿದರು. ಥ್ಯಾಂಕ್ ಯು ಸಿಸ್ಟರ್. ನಿಮಗೆ ಏನು ಸಿಂಪಲ್ ಅಷ್ಟೇ ಮಾಡ್ತೀನಿ ಸಿಸ್ಟರ್ ಪೂಜೆನ. ನಮ್ಮ ಮನೆಯವ್ರಿಗೆ ಚಪಾತಿ ಹಾಗಲಕಾಯಿ ಪಲ್ಯ ಹಾಕಿ ಕೊಡ್ಲಾಕತ್ತೀನಿ ರೀ. ಈ ಲಾಗ ಮುಗಿಸ್ತೀನಿ. ನಾಳೆ ಮತ್ತೊಂದು ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.